ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮಾವ ನೋಡಿದ್ಯಾ ರಾಣಿ ಎಷ್ಟು ಖುಷಿಯಾಗಿದ್ದಾಳೆ ಅಂತ? ಪಾರು, ನನ್ನ ಆಸೆನೂ ಅದೇ ಅಲ್ವಾ ಪಾರು. ನನ್ನ ತಂಗಿಯರೆಲ್ಲ ಖುಷಿಯಾಗಿರ್ಬೇಕು, ಅದೇ ನನ್ನ ಜೀವನದ ಗುರಿ. ಆದ್ರೆ ನಂಗೊಂದೇ ಒಂದು ಕೊರೆ ಐತೆ ಪಾರು. ಏನ್ ಮಾವ ಅದು? ಪಾರು, ನಾನು ಮದುವೆ ಮಾಡೋಕೆ ಸಿದ್ಧವಾಗಿದ್ರು ನಮ್ಮ ರತ್ನಗೊಂದು ಒಳ್ಳೆ ಜೋಡಿನೇ ಸಿಕ್ತಿಲ್ವಲ್ಲ ಪಾರು. ಪಾಪ ರತ್ನ, ಅವಳ ಮನ್ಸಲ್ಲಿ ಅದೇಟ್ ನೋವು ತುಂಬಿಕೊಂಡೈತೋ ಏನೋ. ಅಕ್ಕನ ಮದುವೆ ಆದ್ಮೇಲೆ ತಂಗಿರ ಮದುವೆ ಆಯ್ತದೆ, ಆದ್ರೆ ನಮ್ಮ ರತ್ನ ವಿಷಯದಲ್ಲಿ ಯಾಕೆ ಹಿಂಗಾಯ್ತೈತೆ ಅಂತ ನಂಗೆ ಗೊತ್ತಾಯ್ತಿಲ್ಲ ಪಾರು. ಮಾವ, ರತ್ನನೇ ರಾಣಿ ಮದುವೆ ಆಗ್ಲಿ ಅಂತ ಒಪ್ಕೊಂಡಿದ್ದಾಳಲ್ಲ, ನೀನಾಗ ಸುಮ್ಮನೆ ತಲೆ ಕೆಡ್ಸ್ಕೊತಿದ್ಯಾ? ಅವಳು ನಿನ್ ತಂಗಿ ಮಾವ. ಸ್ವಾರ್ಥ ಅನ್ನೋದು ನೀನಷ್ಟು ಜನ ತಂಗಿರಲ್ಲಿ ಒಬ್ರಿಗೂ ಬರೋದಕ್ಕೆ ಚಾನ್ಸೇ ಇಲ್ಲ. ಜೊತೆಲಿರೋರು ಖುಷಿಯಾಗಿರೋದಕ್ಕೋಸ್ಕರ ಅವ್ರ ಖುಷಿನ ಬಿಟ್ಕೊಡ್ತಾರೆ ಹೊರತು ಇನ್ನೊಬ್ರಿಗೆ ಒಳ್ಳೇದಾಯ್ತಲ್ಲ ಅಂತ ಯಾವತ್ತೂ ನೋವು ಪಡೋವಂಥ ಬುದ್ಧಿ ನೀನು ಅವ್ರಿಗೆ ಕಲಿಸೂ ಇಲ್ಲ, ಅವ್ರಿಗಂತ ಬುದ್ಧಿ ಬರೋದಕ್ಕೆ ಚಾನ್ಸೂ ಇಲ್ಲ. ಅದು ಅಲ್ದಲೆ ಮಾವ, ಕಂಕಣ ಬಲ ಕೂಡ್ ಬರಬೇಕು ಅಂತ ಸುಮ್ಮನೆ ಹೇಳ್ತಾರ ಹೇಳೋ? ಈಗ ರಾಣಿ ಕಂಕಣ ಬಲ ಕೂಡ್ ಬಂದಿದೆ, ಅದಕ್ಕೆ ಅವ್ರ ಮದುವೆ ಆಗ್ತದೆ, ಆಗ್ಲಿ ಬಿಡು. ಈಗ ನೋಡು, ನನ್ನ ಹಣೆಯಲ್ಲಿ ನಿನ್ನ ಹೆಸರು ಬರ್ತಿತ್ತು ಅನ್ಸುತ್ತೆ, ಅದಕ್ಕೆ ಏನೆಲ್ಲ ಆದರೂ ನೀನೇ ನೆನೆಸ್ತಿದ್ದು ಅಲ್ವಾ ಪಾರು? ಆಗ್ಲೇ ನಿನ್ನ ಹಣೆಯಲ್ಲಿ ನನ್ನ ಹೆಸರು ಬರ್ತೈತೆ ಅಂತ ಹೇಳ್ದಲ್ಲ, ಎಲ್ಲಿ ತೋರ್ಸು ಪಾರು. ನೋಡು ಮಾವ. ಎಲ್ಲಿ ಕಾಣಿಸ್ತಾನೆ ಇಲ್ವಲ್ಲ ಪಾರು? ಹತ್ರ ಬಂದು ನೋಡು ಮಾವ. ಕಾಣಿಸ್ತಿದ್ಯಾ ಪಾರು? ನಂಗೆ ಆರ್ಟ್ಸ್ ಅಂದಾಗ ಓದಕ್ ಬರಕ್ಕಿಲ್ಲ ಪಾರು. ಅಕ್ಷರ ಜೋಡಿಸ್ಕೊಂಡು ಓದ್ಬೋದಲ್ವಾ? ಓದ್ಬೋದು, ಆದ್ರೆ ಎದೆ ನಡಗ್ತಿರ್ಬೇಕಾರೆ ಅಕ್ಷರ ಓದಕ್ಕೆ ಕಷ್ಟ ಆಯ್ತದೆ. ಆದ್ರೆ ಓದ್ತೀನಿ. ಶಿವು ಎಂ ಅಂತ ಬರ್ದೈತೆ ಪಾರು. ಹೌದಾ? ನಿನ್ನ ಹಣೆ ಮೇಲೂ ಪಾರು ಎಸ್ ಅಂತ ಬರ್ತಿದೆ. ಪಾರು ಎಸ್ ಅಂತವ? ಹಂಗಂದ್ರೆ ಪಾರು ಶಿವು ಅಂತ. ನಾಚಿಕೆ ಬಂದ್ಬಿಡ್ತು ಪಾರು. ಆಹಾ, ಚಿನ್ಸಿಂಡಿ ಶಿವು ಅವರೇ, ನಾಚಿಕೆ ಪಕ್ಕಕ್ಕಿಟ್ಟು ನನ್ನ ಮುಖ ಹೇಗಿದೆ ಅಂತ ನಿಮ್ಮ ದಿನಸಿಂಡಿ ಭಾಷೆನಲ್ಲಿ ಹೇಳ್ತೀರಾ? ಪಾರು, ನಿನ್ ಕಣ್ಣು ಬಾದಾಮಿ, ಹುಬ್ಬು ಕರಿಬೇವಿನ ಎಲೆ. ಅಬ್ಬಬ್ಬಬ್ಬಬ್ಬ. ಆಮೇಲೆ ಆಮ್ಯಾಕೆ ನಿನ್ ಮೈ ಬಣ್ಣ ಮೈದಾ ಇಟ್ಟು. ಮೈದಾನ? ಆಮ್ಯಾಕೆ ಎಲ್ಲಿ ಈ ಅನು ನಿನ್ನ ಹಲ್ಲು ಸೀಜ್ವಾಳ. ಅಂದ್ರೆ ಕಾನ? ಹಾ, ಅದೇ ಅದೇ. ಆಮೇಲೆ ಕಿನ್ನೆ ರಸಗುಲ್ಲ, ತುಟಿ, ತೊಂಡೆಕಾಯಿ, ಮೂಗು, ಬೋಟಿ. ಮಾವ, ನೀನು ರಸಿಕ, ಅಮಾಯಕ, ಕಾರ್ಮಿಕ, ಪುಟ್ಟ ಬಾಲಕ. ಪಾರು, ನೀನು ನನ್ನ ಬೆಲ್ದಚ್ಚು ಪಾರು. ಕಳ್ಳ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ